ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಚಿವ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ರೈತರು ಹಾಗೂ ಕಾರ್ಮಿಕರ ಹಿತಕ್ಕಾಗಿ ಸದಾ ಶ್ರಮಿಸಿದ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಅಗಲಿಕೆಯಿಂದ ಇಂದು ಎಲ್ಲರ ಮನಸ್ಸಿನಲ್ಲಿ ನೋವು ಉಂಟಾಗಿದೆ. ಸರಳತೆ, ಸೌಜನ್ಯ ಮತ್ತು ಸೇವಾ ಮನೋಭಾವದಿಂದ ಎಲ್ಲರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದ ಅವರು ತಮ್ಮ ಕಾರ್ಯದ ಮೂಲಕ ಅನೇಕರ ಮನದಲ್ಲಿ ವಿಶೇಷ ಸ್ಥಾನಮಾನ ಪಡೆದಿದ್ದರು. ಅಗಲಿದ ಆತ್ಮಕ್ಕೆ ಭಾವಪೂರ್ಣ ನಮನ ಸಲ್ಲಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಚಿವ ಸತೀಶ್ ಜಾರಕಿಹೊಳಿ. ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಸೇವೆ ಮತ್ತು ನೆನಪುಗಳು ಸದಾ ನಮ್ಮೊಂದಿಗೆ ಉಳಿಯುತ್ತವೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸೋಣ. ಸಕ್ಕರೆ ಕಾರ್ಖಾನೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಮತ್ತು ಕೊಡುಗೆಯನ್ನು ನೀಡಿದ್ದ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಅಗಲಿಕೆ ಅಪಾರ ನೋವನ್ನುಂಟು ಮಾಡಿದೆ. ಗಣ್ಯರು ಭಾಗವಹಿಸಿ ದಿವಂಗತ ಪರುತ್ಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪರುತ್ಗೌಡ ಪಾಟೀಲ್ ಅವರು ಸರಳ ವ್ಯಕ್ತಿತ್ವ, ಉತ್ತಮ ನಾಯಕತ್ವ ಹಾಗೂ ರೈತಪರ ಕಾಳಜಿಯ ಮೂಲಕ ಎಲ್ಲರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದರು ಎಂದು ಸ್ಮರಿಸಿದರು. ಅವರ ಸೇವೆ ಮತ್ತು ಆದರ್ಶಗಳು ಸದಾ ಸ್ಮರಣೀಯವಾಗಿರಲಿವೆ ಎಂದು ಹೇಳಿ ಅಗಲಿದ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬದವರಿಗೆ ಸಂತಾಪ ಸೂಚಿಸಿದರು.